ಮಹಾಗಣಪತಿ ಕೃಷಿ ಕನ್ನಡ ಯೂಟ್ಯೂಬ್ ಚಾನಲ್ದಲ್ಲಿ ಎಲ್ಲ ರೈತ ಬಾಂಧವರಿಗೆ ಸ್ವಾಗತ ಸುಸ್ವಾಗತ. ನಾವು ಇವತ್ತು ಚೆಂಡು ಹೂವು ಪ್ಲಾಟ್ನಲ್ಲಿ ಇದ್ದೀವಿ. ತಾವು ನೋಡಬಹುದು ಈ ತರಹ ಚೆಂಡು ಹೂವು ಬಂದಿದೆ. ಚೆಂಡು ಹೂವಿನ ಡೆವಲಪ್ಮೆಂಟ್ ಸಲುವಾಗಿ ಹಾಗೂ ಹೆಚ್ಚು ಕವಲುಗಳು ಬರಲಿಕ್ಕೆ ಹಾಗೂ ಗ್ರೋತ್ ಆಗಲಿಕ್ಕೆ ನಾವು ಯಾವ ರಸಗೊಬ್ಬರವನ್ನು ಬಳಸಬೇಕು ಅದರ ಬಗ್ಗೆ ಮಾಹಿತಿಯನ್ನು ನಿಮಗೆ ಇವತ್ತು ನಾನು ಕೊಡ್ತೀನಿ. ಚೆಂಡು ಹೂವಿನಲ್ಲಿ ಕವಲುಗಳ ಸಂಖ್ಯೆ ಹೆಚ್ಚು ಇದ್ದಲ್ಲಿ ತಮಗೆ ಚೆಂಡು ಹೂವುಗಳ ಸಂಖ್ಯೆಯು ಆರಾಮಾಗಿ ಹೆಚ್ಚಾಗತ್ತೆ. ಹಾಗೂ ಚೆಂಡು ಹೂವಿನಲ್ಲಿ ಗ್ರೋತು ಚೆನ್ನಾಗಿದ್ದರೆ ನಿಮಗೆ ಚೆಂಡು ಹೂವುಗಳು ಅಧಿಕವಾಗಿ ಲಾಭವನ್ನು ಕೊಡ್ತವೆ. ಅದಕ್ಕೆ ಗ್ರೋತು ತುಂಬಾ ಇಂಪಾರ್ಟೆಂಟು. ಚೆಂಡು ಹೂವಿನಲ್ಲಿ ತಾವು ಗ್ರೋತ್ ಸಲುವಾಗಿ 24-24-00 1 ಎಕರೆಗೆ 2 ಚೀಲ, ಮೆಗ್ನೀಷಿಯಂ ಸಲ್ಫೇಟ್ 1 ಚೀಲ, ಆಮೇಲೆ ತಾವು ಅದರ ಜೊತೆ ಮೈಕ್ರೋ ನ್ಯೂಟ್ರಿಯೆಂಟ್ 1 ಚೀಲ, ಈ ತರಹ ಈ ಡೋಸೇಜನ್ನು ತಾವು ಚೆಂಡು ಹೂವಿಗೆ ಕೊಡಬೇಕು. ಇದರಿಂದ ಚೆಂಡು ಹೂವಿನಲ್ಲಿ ತುಂಬಾ ಚೆನ್ನಾಗಿ ಡೆವಲಪ್ಮೆಂಟ್ ಹಾಗೂ ಗ್ರೋತು ಆಗತ್ತೆ. ತಾವು ನೋಡ್ಬೋದು ಈ ತರಹ ಚೆಂಡು ಹೂವಿನಲ್ಲಿ ಗ್ರೋತು ಆಗಿದೆ. ಗ್ರೋತು ತುಂಬಾ ಇಂಪಾರ್ಟೆಂಟು. ಈಗ ಭೇಟಿಯಾಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಧನ್ಯವಾದಗಳು.